ರಾಜ್ ಕಾಲುವೆ. ಇಲ್ಲಿ ಬಂದು ಲೇಔಟ್ ಮಾಡಿದ್ದಾರೆ. ಲೇಔಟ್ ಮಾಡಿದ ಮೇಲೆ ಕೆಡಿಎಕ್ ಹೋಗಿದ್ದಾರೆ. ಕೆಡಿಎದಲ್ಲಿ ಏನ್ ಹೇಳ್ತಾರೆ, ಕಮಿಷನರ್ ಮಾರ್ನಿಂಗ್ ಮಾತಾಡಿದ್ದೀನಿ ಕಮಿಷನರ್ ಹತ್ರ. ಕಮಿಷನರ್ ಬಂದು ನಾನು ಪಕ್ಕ ಲೀಗಲ್ ಆಗಿ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ, ಇಲ್ಲಿ ಬಂದು ನೋಡಿದ್ರೆ ಹತ್ರ ಪರ್ಮಿಷನ್ ಇಲ್ಲ, 6 ಮೀಟರ್ ಬಿಡ್ಬೇಕು. ಅವ್ರು ಕಮಿಷನರ್ ಹೇಳ್ತಾ ಇರೋದು 6 ಮೀಟರ್ ಇಲ್ಲ. ಇಲ್ಲಿ ಲೇಔಟ್ ಓನರ್ ಏನ್ ಹೇಳ್ತಾರೆ, ಚಂದ್ರಾಚಾರಿ, ನಂದು 3 ಮೀಟರ್ ರಾಜ್ ಕಾಲುವೆಯಲ್ಲಿ ಬರುತ್ತೆ, ಕಾಂಪೌಂಡ್ ಇಂದ ಒಳಗಡೆ 3 ಮೀಟರ್ ಬರುತ್ತೆ ಅಂದ್ರೆ ಇದು ಯಾವ ರೀತಿಯಲ್ಲಿ ನ್ಯಾಯ ಅದ? ಹಂಗಂದ್ರೆ ಕೆಡಿಎ ಏನ್ ಮಾಡ್ತಾ ಇದ್ರೆ ನೀವು? ಯಾವ ರೀತಿಯಲ್ಲಿ ಪರ್ಮಿಷನ್ ಕೊಡ್ತೀರಾ? ಲೀಗಲ್ ಸ್ಟೆಪ್ ಹೋಗ್ತೀರಾ? ಸರಿ, ಎಲ್ಲ ಆಯ್ತು. ಇಲ್ಲಿ ಕಾಂಪೌಂಡ್ ವಾಲ್ ಕಟ್ಟಿದ್ದಾರೆ. ಇಲ್ಲಿ ಈ ಕಾಂಪೌಂಡ್ ವಾಲ್ ಇಂದ ಅಲ್ಲಿ 6 ಮೀಟರ್ ಅಲ್ಲಿ ಹೋಗ್ಬೇಕು, ಇನ್ನು ಪಕ್ಕದಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿಲ್ಲ, ಪಕ್ಕದ ಇಲ್ಲೇ ಇದೆ. ಇವ್ರೇನ್ ಹೇಳ್ತಾರೆ, ಈ ಕಾಂಪೌಂಡ್ ಇಂದ ಇಲ್ಲಿ 3 ಮೀಟರ್ ಒಳಗಡೆ ಇದೆ ಹೇಳ್ತಾರೆ, ರಾಜಕಾಲುವೆ ಒಳಗಡೆ ನಂದು ಜಾಗ ಅಂತ ಹೇಳ್ತಾರೆ. ರಾಜಕಾಲುವೆಯಲ್ಲಿ ಚಂದ್ರಾಚಾರಿಗೆ ಹೆಂಗೆ ಜಾಗ ಬರುತ್ತೆ, ಅವರು ನೆಕ್ಸ್ಟ್ ಹೇಳ್ಬೇಕು, ಅವ್ರು ಹೇಳ್ತಾರೆ, ಅವ್ರ ಲ್ಯಾಂಡ್ ಮ್ಯಾಟ್ರದು, ಅವ್ರ ಸೈಟ್ ಮ್ಯಾಟ್ರದು. ಇಲ್ಲಿ 3 ಜನ ಮೇಲೆ ಫಾಲ್ಟ್ ಆಗುತ್ತೆ. ಒಂದು ಕೆಡಿಎ, ಇನ್ನೊಂದು ತಹಸೀಲ್ದಾರ್ ಬಂದು ಚೆಕ್ ಮಾಡ್ಬೇಕು, ರಾಜಕಾಲುವೆ ಯಾರ್ದು, ಗವರ್ಮೆಂಟ್ ಇದ್ದು, ರಾಜಕಾಲುವೆ ಯಾವ ರೀತಿಯಲ್ಲಿ ಕಟ್ಟಕ್ ಆಗತ್ತೆ, ಇನ್ನೆಲ್ಲಿ ಹೆಂಗ ಅವರು ಲ್ಯಾಂಡ್ ಓನರ್ 3 ಅಡಿ ಒಳಗಡೆ ಬರ್ತೀನಿ ಹೇಳ್ತಾರೆ, ಇದೆಲ್ಲ ಚೆಕ್ ಮಾಡೋದು ತಹಸೀಲ್ದಾರ್. ಯಾಕಂದ್ರೆ ಅದು ಬಿಟ್ಟು ಕೆಡಿಎದಲ್ಲಿ ನೋಡಿ ಪರ್ಮಿಷನ್ ಕೊಟ್ಟಿದ್ದಾರೆ, ಈ ತರ ಕೊಟ್ಬಿಟ್ರೆ 6 ಮೀಟರ್ ಅವರು ಆಚೆ ಕಡೆ ಹೋಗಿಲ್ಲ, ಏನು ಮಾಡಿಲ್ಲ. ಹಂಗಂದ್ರೆ ಯಾವ ರೀತಿಯಲ್ಲಿ ಪರ್ಮಿಷನ್ ಕೊಡ್ತಾರೆ? ಮುನ್ಸಿಪಾಲಿಟಿನೇ ಬರ್ತಾರೆ, ಮುನ್ಸಿಪಾಲಿಟಿಗೆ ಇನ್ನೂ ಅವ್ರ ಖಾತೆಗೆ ಅಪ್ಲೈ ಮಾಡಿಲ್ಲ, ಏನು ಮಾಡಿಲ್ಲ. ಮುನ್ಸಿಪಾಲಿಟಿ ಏನ್ ಮಾಡ್ತಾ ಇದೆ, ಕಾಂಪೌಂಡ್ ಕಟ್ಟೋದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರೆ, ಕಣ್ಣು ಮುಚ್ಕೊಂಡು ಜಯರಾಮ್ ಒಂದು ನೋಡ್ಕೊಂಡು ಹೋಗ್ತಾರ? ಏನಕ್ಕೆ ಬರ್ತಾರೆ? ಜನಾಗ ಒಳ್ಳೇದಾಗ್ಬೇಕು. ಅವ್ರು ಕಟ್ಟಿರೋದು ಏನ್ ಹೇಳ್ತಾರೆ, ಜನಾಗ ಒಳ್ಳೇದಕ್ಕೆ ನಾನು ಏನೋ ಮಾಡಿದ್ರೆ ಬಿದ್ದೋಗಿದ್ರೆ ಮಾಡಿ, ಸರಿ ಈ ಸೈಡ್ ಕಟ್ಟಿದ್ರು, ಈ ಸೈಡ್ ಕಟ್ಬಿಟ್ರೆ ಕೆಳಗಡೆ ಏನಾದ್ರು ಬಿದ್ದೋಗ್ಬಿಟ್ರೆ ಯಾರು ತೆಗಿಯೋದು? ಕಷ್ಟ ಆಗುತ್ತೆ. ಫಸ್ಟ್ ನೋಡ್ಕೊಂಡು ಈ ಕೆಡಿಎ ಕಮಿಷನರು, ಮುನ್ಸಿಪಾಲಿಟಿ ಅಂಡ್ ತಹಸೀಲ್ದಾರ್ ಬಂದು ಚೆಕ್ ಮಾಡಿ, ನೀ ಕಾಂಪೌಂಡ್ ಡೆಮಾಲಿಷ್ ಮಾಡ್ತೀರಾ, ಲೀಗಲ್ ಸ್ಟೆಪ್ ಅಲ್ಲಿ 6 ಮೀಟರ್ ಎಲ್ಲಿ ಬರುತ್ತೆ ಅಲ್ಲಿಂದ ಕಾಂಪೌಂಡ್, ಇವ್ರದ್ದು ಒಳಗಡೆ 3 ಮೀಟರ್ ಹೇಳ್ತಾರಲ್ಲ ಅವರು, ಅದು ಕಂಡು ಹಿಡಿಬೇಕು. ಅದೇ ನಿಮ್ ಕೆಲಸ ಅದು. ಯಾಕಂದ್ರೆ ಅವ್ರು ಹೇಳ್ತಾರೆ ನಾನು 3 ಮೀಟರ್ ಒಳಗಡೆ ಬರ್ತೇನೆ ಹೇಳ್ತಾರೆ, ಅದು ನೀವು ಕಂಡು ಹಿಡಿಬೇಕು. ದಯವಿಟ್ಟು ನೀವು ಮಾಡಿ ಕೊಟ್ಟಿರೋದು ರಾಂಗ್. ನಾನು ಡಿ ಸಿ ಹತ್ರ ಕೂಡ ಹೇಳ್ತೀವಿ, ಡಿ ಸಿ ಅವ್ರಿಗೆ ನಾನು ಮನವಿ ಮಾಡ್ತೀವಿ, ಡಿ ಸಿ ಸರ್ ಮಾಡ್ತಾ ಇರೋದು ಎಲ್ಲ ರಾಂಗ್ ಡಿಸಿಷನ್ ಬರ್ತಾ ಇದೆ ಸರ್, ತಪ್ಪು ಮಾಹಿತಿಗಳು 6 ಮೀಟರ್ ಒಳಗಡೆ ಇದು ಮಾಡಿಲ್ಲ, ಎಲ್ಲ ಇನ್ನಲ್ಲಿ ಕಟ್ಟಿ ರಾಜಕಾಲಲ್ಲೇ ಕಟ್ಟಿದ್ದಾರೆ ಅವರು. 6 ಮೀಟರ್ ಯಾವ್ದು ಇಲ್ಲಿ ಇದಾಗಿಲ್ಲ, 6 ಮೀಟರ್ ಅಂದ್ರೆ ಉನ್ನ ಆ ಸೈಡ್ ಹೋಗುತ್ತೆ. ಇದು ಕಟ್ಟಿರೋದು ರಾಂಗ್ ಸ್ಟೇಜ್ ಅವ್ರು ಕಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗವರ್ಮೆಂಟ್ ಆಫೀಸರ್ ಸಪೋರ್ಟ್ ಕೊಟ್ಟ ಮೇಲೆ ಕಟ್ತಾರೆ. ಗವರ್ಮೆಂಟ್ ಏನ್ ಹೇಳ್ತಾ ಇದೆ, ಕೆಡಿಎ ಕಮಿಷನರ್ ಇಲ್ಲ ನಾನು ಪಕ್ಕ ಪರ್ಮಿಷನ್ ಕೊಟ್ಟಿದ್ದೀನಿ, ಪರ್ಮಿಷನ್ ಯಾವ್ದು ಕೊಟ್ಟಿಲ್ಲ, ಆ ಲೀಗಲ್ ದಾಖಲಾತಿ ಕೊಡ್ತಾರೆ, ಆ ದಾಖಲಾತಿ ಬಿಟ್ಟು ಮಾಡಿರೋದು ಜಾಗ ಅಲ್ಲಿ. ಆಯ್ತಲ್ಲ, ಇದ್ರ ಮೇಲೆ ಕಾನೂನು ರೀತಿಯಲ್ಲಿ ಸ್ಟೆಪ್ ತಗೊಳ್ಬೇಕು. ನಾನು ನೆಕ್ಸ್ಟ್ ಡಿ ಸಿ ಅಲ್ಲಿ ಹೋಗ್ಬಿಟ್ಟು ಡಿ ಸಿ ಹತ್ರ ಮನವಿ ಕೊಟ್ಬಿಟ್ಟು ಡಿ ಸಿ ಕರ್ಕೊಂಡ್ ಬರ್ತೀವಿ ಸ್ಪಾಟ್ಗೆ. ಅವ್ರು 3 ಅಡಿ ಎಲ್ಲಿ ಇನ್ನಲ್ಲಿ ಇದೆ, ಔಟ್ ಅಲ್ಲಿ ಇದೆ, ರಾಜಕಾಲುವೆ 3 ಅಲ್ಲಿ ಬರ್ತೀನಿ ಹೇಳ್ತಾರೆ. ಅವ್ರು ಪಾಪ ತೋರ್ಸ್ಕೊಡಿ ಅವ್ರಿಗೆ, ಏನೋ ಲ್ಯಾಂಡ್ ಅವರು ಹೇಳ್ತಾರೆ. ಇದೆಲ್ಲ ಮಾಡ್ತಾ ಇರೋದು ಮುನ್ಸಿಪಾಲಿಟಿ, ತಹಸೀಲ್ದಾರ್, ಕಮಿಷನರ್ 3 ಜನ ಸೇರ್ಕೊಂಡು ಏನೋ ಒಂದು ಆಟ ತೋರಿಸ್ತಾ ಇದಾರೆ. ಇದು ಪ್ಯೂರ ಚೆಕ್ ಮಾಡ್ಬೇಕು. ಇದು ಪ್ಯೂರ್ ಇಲ್ಲಿಗಲ್ ಆಗ್ಬಿಟ್ಟಿದೆ. ಇಲ್ಲಿಗಲ್ ಅಂದ್ರೆ ನಾನು ಇಲ್ಲಿಗಲ್ ಹೇಳಕ್ಕೆ ಇಷ್ಟಪಡಲ್ಲ, ಕಾಂಪೌಂಡ್ ಮಾತ್ರ ಇಲ್ಲಿಗಲ್. ಗವರ್ಮೆಂಟ್ ಪ್ರಕಾರ 6 ಅಡಿ ಆ ಸೈಡ್ ಹೋಗ್ಬೇಕು. ಅವರು ಇಲ್ಲೇ ಇದ್ದಾರೆ, ರಾಜಕಾಲುವೆ ಇದ್ದಾರೆ, ಎಲ್ಲಿದ್ದಾರೆ ರಾಜಕಾಲುವೆಯಲ್ಲಿ ನಂದು 3 ಮೀಟರ್ ಬರುತ್ತೆ ಹೇಳ್ತಾರೆ. ಆ ರಾಜಕಾಲುವೆಯಲ್ಲಿ ಎಲ್ಲಿ 3 ಮೀಟರ್ ಬರುತ್ತೆ, ಈ ಲ್ಯಾಂಡ್ ಇಂದ ಎಷ್ಟು ಮೀಟರ್ ಅವ್ರ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಷ್ಟು 3 ಮೀಟರ್ ಅವ್ರದ್ದು ಇದನ್ನ ಹೇಳ್ತಾರೆ. ಚೆಕ್ ಮಾಡ್ಬೇಕು. ನೆಕ್ಸ್ಟ್ ನಾವು ಇದು ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.